ಇದ್ರ ಹೆಸರು ಕಹಿ ಹೆಂಚಿನಕಾಯಿ ಅಂತೀವಿ. ಇದಕ್ಕೆ ಕಹಿ ಹೆಂಡ್ಲೆಕಾಯಿ ಅಂತ ಹೇಳ್ತಾರೆ. ಇದಕ್ಕೆ ಬೇರೆ ಬೇರೆ ಕಡೆ ಸಿಂಡಲೆ ಬಳ್ಳಿ ಕಾಯಿ ಅಂತಲೂ ಕೂಡ ಹೇಳ್ತಾರೆ. ಇದರದ್ದು ಒಂದು ವಿಶೇಷ ಅಂದರೆ ದೀಪಾವಳಿನಲ್ಲಿ ಬೂರೆ ನೀರು ತುಂಬೋ ಹಂಡೆಗೆ ಇದನ್ನು ನಾವು ಸುತ್ತರಿಸಿ ಹಂಡೆಗೆ ಪೂಜೆ ಮಾಡುವಂಥ ಒಂದು ಕ್ರಮ ಇದೆ. ಇದು ಅತ್ಯಂತ ಕಹಿಯಾದಂಥ ಕಾಯಿ, ಸೌತೆಕಾಯಿ ಜಾತಿದೇ ಇರುತ್ತಿದ್ದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಬಟ್ ಆದರೆ ಇದರ ರುಚಿ ಮಾತ್ರ ತುಂಬ ಕಹಿ. ಆದರೆ ಇದನ್ನು ದೀಪಾವಳಿನಲ್ಲಿ ಏನು ಬೂರೆ ನೀರು ತುಂಬಿದ ಹಂಡೆಗೆ ಯಾಕೆ ಬೆಳೀತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಇದೊಂದು ಕ್ರಮ ಆಗಿದೆ. ಇದು ಮಲೆನಾಡಿನಲ್ಲಿ ಎಲ್ಲ ಕಡೆ ಇದೊಂದು ಕ್ರಮ ಇದೆ. ನೋಡಿ, ಮಹಿಳೆಯರು ಬಲೀಂದ್ರನನ್ನು ಮನೆಗೆ ಕರೆತರುವಂಥ ಕೆಲಸ ಮಾಡ್ತಾರೆ. ದೀಪಾವಳಿ ಮೊದಲ ದಿನ ಬೂರೆ ಹಬ್ಬ ಇರುತ್ತೆ. ತ್ರಯೋದಶಿ ದಿನ ಸಂಜೆ ಬೂರೆ ನೀರು ತುಂಬೋ ಹಂಡೆಗೆ ಕೆಮ್ಮಣ್ಣು, ಸೇಡಿ ಇದೆಲ್ಲ ಬಳಿದಿಡ್ತಾರೆ. ಸೆಂಡ್ಲೆ ಬಳ್ಳಿ, ಸೌತೆಕಾಯಿ ಜಾತಿ ಸಣ್ಣ ಕೈ ಬಳ್ಳಿಯನ್ನು ಸುತ್ತು ಇಡೋದ್ರೊಂದಿಗೆ ಬೂರೆ ಹಬ್ಬ ಪ್ರಾರಂಭ ಆಗ್ತದೆ. ಗ್ರಾಮದ ಬಾವಿಗಳಿಗೆ ಜೇಡಿ ಮಣ್ಣು, ಕೆಮ್ಮಣ್ಣು ಬಳಿದು ತಳಿರು ತೋರಣಗಳಿಂದ ಸಿಂಗರಿಸಿಡ್ತಾರೆ. ಸೂರ್ಯಾಸ್ತದ ಸಮಯದಲ್ಲಿ ಊರಿನ ಹೆಣ್ಣುಮಕ್ಕಳೆಲ್ಲ ಸೇರಿ ಗಂಗಾ ಪೂಜೆ ನೆರವೇರಿಸಿ ಶ್ರದ್ಧಾಭಕ್ತಿಯಿಂದ ಕೊಡಗಳಲ್ಲಿ ನೀರು ತುಂಬಿ ತಂದು ಮರುದಿನದ ಬೂರೆ ನೀರು ಸ್ನಾನಕ್ಕಾಗಿ ಹಂಡೆಗೆ ತುಂಬಿಸ್ತಾರೆ. ಮತ್ತು ದೀಪಾವಳಿ ಆರಂಭದ ಬೂರೆ ಹಬ್ಬದ ದಿನ ಬಲೀಂದ್ರ ಮನೆಗೆ ಬರ್ತಾನೆ ಎಂಬ ನಂಬಿಕೆ. ಮಹಿಳೆಯರು ಉಪವಾಸ ಆಚರಿಸಿ ಶುಚಿರ್ಭೂತರಾಗಿ ಬಾವಿಯಿಂದ ನೀರು ಸೇದಿ ಮೊದಲೇ ಅಲಂಕರಿಸಲ್ಪಟ್ಟ ಮಗೆ ಅಂತ ಹೇಳ್ತಾರೆ, ಸಣ್ಣ ಮಡಿಕೆಗೆ ನೀರು ತುಂಬಿಸ್ತಾರೆ. ಈ ಮಡಿಕೆಯನ್ನು ಎಲ್ಲಿಡ್ತಾರೆ ಅಂದರೆ ಮನೆಯ ಕೊಟ್ಟಿಗೆನಲ್ಲಿ ಕೃಷಿ ಪರಿಕರಗಳ ಪಕ್ಕದಲ್ಲಿ ಮಣೆ ಮೇಲೆ ಇಟ್ಟಿರ್ತಾರೆ. ಈ ನೀರನ್ನು ತಂದು ಅದಕ್ಕೆ ತುಂಬಿಸೋದ್ರಿಂದ ಬಲೀಂದ್ರನ ಪ್ರವೇಶವಾಗುತ್ತೆ ಅಂತ ಒಂದು ನಂಬಿಕೆ. ಇದಕ್ಕೆ ಬೂರೆ ಮಗೆ ಅಂತ ಕೂಡ ಹೇಳ್ತಾರೆ. ಈ ಇದು ಬೂರೆ ಮಗೆಯಲ್ಲಿ ತುಂಬಿದ ನೀರು ವಿಸರ್ಜನೆ ಮಾಡೋದು ಯಾವಾಗಂತೇಳಿದರೆ ಗೋಪೂಜೆಯ ನಂತರ ಬೂರೆ ಮುಗೆಯಲ್ಲಿ ಪೂಜಿಸಲ್ಪಟ್ಟ ಬಲೀಂದ್ರನನ್ನು ವಿಸರ್ಜಿಸ್ತಾರೆ. ಬೂರೆ ಮಗೆ ನೀರನ್ನು ಬಾವಿಗೆ ಎರೀತಾರೆ. ಸಾಂಪ್ರದಾಯಿಕ ಹಾಡುಗಳೊಂದಿಗೆ ದೀಪಾವಳಿ ಹಬ್ಬಕ್ಕೆ ಈ ಮೂಲಕ ತೆರೆ ಬೀಳ್ತದೆ. ಅವತ್ತು ಮುಸ್ಸಂಜೆಯಲ್ಲಿ ಗದ್ದೆಗಳಲ್ಲಿ ದೊಂದಿ ಕೋಲು ದೀಪ ಬೆಳಗಿ ಹಬ್ಬವನ್ನು ಕಳಿಸಿಕೊಡೋದು ಕೂಡ ಒಂದು ಕ್ರಮ ಆಗಿದೆ. ಇನ್ನು ಬೂರೆ ನೀರು ಹಂಡೆಗೆ ಏನು ತುಂಬ್ತಾರಲ್ಲ, ಅವತ್ತೇ ಬೆಳಿಗ್ಗೆ ಅದನ್ನು ಸೂರ್ಯೋದಯದಲ್ಲಿ ಮನೆಯವರೆಲ್ಲ ಎಣ್ಣೆಯನ್ನು ಮಾಲಿಷ್ ಮಾಡ್ಕೊತಾರೆ. ಮೈಗೆಲ್ಲ ಎಣ್ಣೆ ಹಚ್ಕೊತಾರೆ. ತಲೆ, ಕಾಲು, ಮೈಗೆಲ್ಲ ಎಣ್ಣೆಯನ್ನು ಪೋಷಣೆ ಮಾಡಿ ಮಾಲಿಷ್ ಮಾಡ್ಕೊಳ್ಳೋಂಥದ್ದು ಮಾಡ್ತಾರೆ. ನಂತರ ಅವರು ಏನು ಕಡಲೆ ಹಿಟ್ಟು, ಸೀಗೆ ಹಿಟ್ಟುಗಳನ್ನು ಬಳಸಿ ಈ ಮುಗೆ ನೀರು ಬಲೀಂದ್ರನ ಬೂರೆ ನೀರಿನ ಹಂಡೆ ನೀರಲ್ಲಿ ಸ್ನಾನ ಮಾಡ್ತಾರೆ. ಈ ಮೂಲಕ ದೀಪಾವಳಿ ಪ್ರಾರಂಭ ಆಗುತ್ತೆ. ಹೀಗೆ ಬೂರೆ ನೀರಿನ ಹಬ್ಬದ ಸಂಪ್ರದಾಯದಂಥ ಒಂದು ಕ್ರಮವನ್ನು ಇದೊಂದು ಊರಿನಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡಿ, ಮಹಿಳೆಯರೆಲ್ಲ ಬಾವಿ ಕಟ್ಟೆನ ಜೇಡಿ ಮಣ್ಣು, ಬಿಳಿ ಜೇಡಿ ಮಣ್ಣು, ಕೆಮ್ಮಣ್ಣುಗಳಿಂದ ಬಳಿದು ಸಿಂಗಾರ ಮಾಡಿದ್ದಾರೆ, ಅಲಂಕರಿಸಿದ್ದಾರೆ, ಹೂವುಗಳನ್ನು ಅಲಂಕರಿಸಿದ್ದಾರೆ. ಅಲ್ಲಿ ಅವರೆಲ್ಲ ತಮ್ಮ ಕೊಡಪಾನಗಳು, ಕೊಡಗಳು ಇವನ್ನೆಲ್ಲ ತಂದು ಮಣೆ ಇಟ್ಟು ಪೂಜೆ ಮಾಡಿ ಅಲ್ಲಿ ಗಂಗೆ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಈ ಗಂಗೆ ಪೂಜೆಯನ್ನು ನೆರವೇರಿಸಿ ಗಂಗೆಯನ್ನು ತಗೊಂಡು ಮನೆಗೆ ಹೋಗ್ತಾರೆ. ಈ ರೀತಿ ದೀಪಾವಳಿನಲ್ಲಿ ಬೂರೆ ಹಬ್ಬ ವಿಜೃಂಭಣೆಯಿಂದ ದೀಪಾವಳಿಯ ಹಬ್ಬವನ್ನು ಪ್ರಾರಂಭ ಮಾಡ್ತದೆ. ಇದನ್ನು ನಾವು ಭಾಳಷ್ಟು ಜನ ನಾವು ಮರ್ತಿದ್ದೀವಿ. ಅದರಲ್ಲಿ ಕ್ರಮಗಳು ಕೂಡ ಬದಲಾಗಿದೆ. ಅದು ಕಾಲಕ್ಕೆ ಬದಲಾಗೋದು ಕೂಡ ಸಹಜ. ಈಗ ತೆರೆದ ಬಾವಿಗಳಿಂದ ನೀರು ತರುವಂಥ ಕ್ರಮಗಳಿಲ್ಲ. ಬೋರೆ ಟ್ಯಾಂಕ್ಗಳಿಂದ, ವಾಟರ್ ಸಪ್ಲೈಯಿಂದ ನೀರು ಬರುತ್ತೆ. ಅಲ್ಲೇ ಪೂಜೆ ಮಾಡಿ ಅಲ್ಲೇ ಬೇರೆ ಕ್ರಮದಲ್ಲಿ ಗಂಗೆನ ಪೂಜಿಸಿ ಬೂರೆ ನೀರು ತುಂಬುವಂಥದ್ದು ಕೂಡ ನಡೀತದೆ. ಮತ್ತು ಮನೆಗಳಲ್ಲಿ ಎಣ್ಣೆ ಸ್ನಾನ, ಬೂರೆ ನೀರಿನ ಸ್ನಾನ ಮಾತ್ರ ಅದು ಕಡ್ಡಾಯವಾಗಿ ದೀಪಾವಳಿನಲ್ಲಿ ನಡೀತಾನೆ ಇರುತ್ತೆ. ಇದು ದೀಪಾವಳಿಯ ಹಬ್ಬದ ವಿಶೇಷ.